ಕುದಿಯುವವರು ಉರಿಯುತ್ತಾ ಉರಿದುರಿದು ಹೋಗುವರು ಕುದಿಯುವವರು ಕುದಿಯುತ್ತಾ ಆವಿಯಾಗಿ. Now this is a sure shot foreign funded Christian missionary in action for conversion. ಇದು ಮಾತ್ರ ವೆರಿ ಕ್ಲಿಯರ್ ಆಗಿದೆ. ನನ್ನ of course communist will back them. See, ಕರ್ನಾಟಕ ಸರ್ಕಾರ ಏನಾದರೂ ಕಮ್ಯುನಿಸ್ಟ್ ಅನ್ನ ಅಥವಾ ನಕ್ಸಲ್ ತೆಗಿಬೇಕು ಅಂತ ಹೇಳಿದ್ರೆ ಅದೇ ಫಾರೆಸ್ಟ್ ಅಲ್ಲಿ ಬೆಳ್ತಂಗಡಿ ಸುತ್ತಮುತ್ತ ಫಾರೆಸ್ಟ್ ಅಲ್ಲಿ ಆಪರೇಷನ್ ಜಾಸ್ತಿ ಆಗಿರೋದು. ಕರೆಕ್ಟ್, ಅಲ್ಲಿಂದಲೇ ಇರೋದು. ನನಗೆ ಹೆಚ್ಚಾಗಿ ಬರ್ತಾರೆ ಒಬ್ಬ ಕಲಾವಿದನ ಹೆಸರು, ತಮ್ಮನ ಹೆಸರು ಬರ್ತಾ ಇದೆಯಲ್ಲ, ಅದು ನನಗೆ ಅದು ಸುಜಾತ ಭಟ್ ಕೇಸ್ ಇತ್ತಲ್ಲ, ವಾಸಂತಿ ಕಡೆ ಏನೋ ಲಿಂಕ್ ಆಗ್ತಾ ಇದೆ, ಅದು ಆಗ್ತಾ ಇದೆ. ದಟ್ ಮೇಕ್ಸ್ ಲಿಟಲ್ ಮೋರ್ ಇಂಟ್ರೆಸ್ಟಿಂಗ್. ಅಂದ್ರೆ ಟ್ರ್ಯಾಕ್ಗಳು ಬೇರೆ ಬೇರೆ ಇದೆ. ಹೌದು, ಇದೆಲ್ಲೋ ಒಂದ್ ಕಡೆ ಓಪನ್ ಅಪ್ ಆಗುತ್ತೆ ಇನ್ ಸ್ವಲ್ಪ ದಿನಗಳಲ್ಲಿ. ಆ ಕಲಾವಿದ ಪಂಚಭಾಷೆ ಕಲಾವಿದ ಇದಾನಲ್ಲ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಾವಿರಕ್ಕೆ ಒಬ್ಬ ಕಲಾವಿದ, ಬೆಂಗಳೂರಲ್ಲಿ ನಿಂತು 10,000 ಓಡ್ತಾ ಉಂಟಲ್ಲ ಹಾಗೆ. ಇದು ಲಾಜಿಕಲ್ ಎಂಡ್ ಆಗಿದ್ದು ಖುಷಿ ಆಯ್ತು. ಎಸ್ಪೆಷಲಿ ವೆನ್ ವೀರೇಂದ್ರ ಹೆಗ್ಡೆ ಅವರು ಥ್ಯಾಂಕ್ ಮಾಡಿದ್ರು SITಗೆ. ನನಗೆಲ್ಲೊಂದು ಭಾರ ಕಮ್ಮಿ ಆಯ್ತು ಅಂತ. ಕರೆಕ್ಟ್ ಅಪ್ಪ. 76-77 ವರ್ಷ ಸಮಾಜ ಸೇವೆ ಅಂದ್ರೆ ಮಾಡಿರೋದು ಒಂದ ಎರಡ ಕೆಲಸ. ವಾಟ್ ಅ ವಂಡರ್ಫುಲ್ ಪರ್ಸನ್. ಒಂದೆರಡ ಯಾವ ಕ್ಷೇತ್ರ ಬಿಟ್ಟಿಲ್ಲ. ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಆಮೇಲೆ ಉಚಿತವಾಗಿ ಹೆಣ್ಮಕ್ಳು ಕರೆದು ಮದುವೆ ತಾಳಿ ಕೊಟ್ಟು ದಿನ ಕನಿಷ್ಠ 30,000 ಜನಕ್ಕೆ ಅನ್ನ, ಸೂಪರ್ ಫುಡ್ ದಿನ. ಇದೆಲ್ಲ ದೈವಶಕ್ತಿ, ಇಚ್ಛಾಶಕ್ತಿ ಇದ್ರೆ ಮಾಡೋದು. ನೋಡ್ರಿ, ಮುಖೇಶ್ ಅಂಬಾನಿಗೂ ಧರ್ಮಸ್ಥಳದ 10 times ದುಡ್ಡಿದೆ, ಆದ್ರೆ ಕೊಡೋದಿದೆಯಲ್ಲ 10 times ಅಲ್ಲ 1000 times ಇದೆ. 1000 times ಇದೆ. ಆದ್ರೆ ಆ ದಾನ ಮಾಡೋ ಮನಸ್ಥಿತಿ ಇದೆಯಲ್ಲ, ಅದು ಬರೋದು ವೆನ್ ಯು ಹ್ಯಾವ್ ದಟ್ ಕ್ಲೀನ್ ಹಾರ್ಟ್. ದಟ್ಸ್ ಹೋಲ್ ಥಿಂಗ್. ಅದೇ ನಮಗೂ ಒಂದು ಸಮಾಧಾನ. ಇಲ್ಲಾಂದ್ರೆ ಇದೇನ್ ಗೊತ್ತಾ, ಇವ್ರನ್ನ ರಕ್ತ ಬೀಜಾಸರು. ಇವ್ರು ಇವತ್ತು ಹೋದ್ರ 6 months ಇನ್ನೊಂದು ಹೊಸದೇನೋ ತಗೊಂಡ್ ಬಂದ್ಬಿಡ್ತಾರೆ ಇವ್ರು. ಇಲ್ಲ, ಇದೊಂದ್ಸಲಿ ಮಟ್ಟ ಮಾಡ್ಬೇಕು. ಕಾಂಗ್ರೆಸ್ ಗಿಡ ಈ ಸಲ ನೀಟಾಗಿ ಕ್ಲೀನ್ ಮಾಡಿ ಹಾಕಿ ಒರೆಸಿ ಇಟ್ಬಿಡ್ಬೇಕು ಅಷ್ಟೇ. ಮಾಡ್ಲೇಬೇಕು. ಇಟ್ಸ್ ಫೈನಲ್ ನೇಲ್ ಹ್ಯಾಸ್ ಟು ಕಮ್. ಯಾಕಂದ್ರೆ ಮತ್ತೆ ಪದೇ ನೀವು ಬರಕ್ಕಾಗಲ್ಲ. 3 ತಿಂಗಳು ಬಿಟ್ಟು ಮತ್ತೆ ಏನಪ್ಪ ಧರ್ಮಸ್ಥಳಕ್ಕೆಲ್ಲ ಇಟ್ಕೊಂಡ್ ಬಂದ್ರು. ನಾನು ಕಂಪ್ಲೇಂಟ್ ಕೊಡಕ್ ಹೋಗ್ತಿರ್ಲಿಲ್ಲ. ಬಟ್ ಆ ಯೂಟ್ಯೂಬರ್ಸ್ ಎಸ್ಪೆಷಲಿ ಅದು ಕೂಡ್ಲಾ ರ್ಯಾಂಪೇಜ್ ಅಂತೆ, ಏನ್ ಮಾತಾಡ್ತಾರೆ ಗುರು. ದೊಡ್ಡ ರಿಸರ್ಚ್ ಕಂಪ್ನಿಗಳೇ ಆ ಥರ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಯಾವುದೋ ಒಂದು ಕ್ಯಾಮ್ರಾ ಇಟ್ಕೊಂಡು ಒಂದು ಯೂಟ್ಯೂಬ್ ಅಂತ ಅಲ್ಲೊಂದು ಮಜಾ ಇದೆ. ಅಲ್ಲೊಬ್ಬ ಇದ್ದಾನೆ, ಯಾವುದೋ ಏನೋ ಸ್ಟುಡಿಯೋ ಅನ್ಸುತ್ತಿದೆ, ಅವನು ಧರ್ಮಸ್ಥಳ ಸಂಘದಿಂದಾನೇ ಲೋನ್ ತಗೊಂಡಿದ್ದಾನೆ. ಅವರು ಕ್ಯಾಮ್ರಾ ಕೊಡ್ಸಿದ್ದಾರೆ, ಅದೇ ದುಡ್ಡಲ್ಲಿ ಕ್ಯಾಮ್ರಾ ತಗೊಂಡಿದ್ದಾನೆ. ಅದೇ ಕ್ಯಾಮ್ರಾ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡ್ತಾನೆ. ಇನ್ನೂ 2,70,000 ಬಾಕಿ ಇದೆ. ಅವ್ರಿಗೆ ಎಥಿಕಲಿ ಅದು ಹೆಂಗ್ ಮನಸ್ಸು ಬರುತ್ತೋ, ಅದೇನ್ ಕರ್ಮ. ನಮಗೆ ಕೇಳಿದ್ರೆ ನಿಮಗೆ ಪೇಮೆಂಟ್ ಆಗಿದೆ ಅಂತಾರೆ. ನಾನು ಅದಕ್ಕೆ ಅಂದೆ, ಗುರು ಎಲ್ಲೋ ರಾಂಗ್ ಆಗಿ ಬೇರೆ ಕಡೆ ಹೋಗ್ತಾ ಇದೆ, ಹೇಳದಂತೂ ಹೇಳ್ತಾ ಇದ್ದೀರಾ, ಏನಾದ್ರು ಸ್ವಲ್ಪ ದೊಡ್ಡದಾಗಿ ಹೇಳ್ಬಿಟ್ಟು. ಯಾರ್ಯಾರು ವಾಲಂಟ್ರಿ ಕೆಲಸ ಮಾಡ್ತಾರೆ, BJP ಪಕ್ಷಕ್ಕಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕಾಗಿರ್ಬೋದು, ಎಲ್ಲ ಪೇಮೆಂಟ್ ಅಂದ್ಬಿಡ್ತಾರೆ. ನೀವು ಮಾಡ್ತಾ ಇರೋದು ಪೇಮೆಂಟ್ ಅಂತ ಗೊತ್ತಿಲ್ಲ. ಈಗ ಯಾರು ನಮ್ಮನ್ನ ಅಪೋಸ್ ಮಾಡ್ತಾರೆ ಜನ. ಇವಾಗ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಅವ್ರಗಳಿಗೆ ಏನೇನು ಪೇಮೆಂಟ್ ಆಗಿದೆ ಅಂತೆಲ್ಲ ಗೊತ್ತಾಗ್ತಾ ಇದೆ. ಈಗ ಒಂದೊಂದು ಆಚೆ ಬರ್ತಾ ಇದೆ. ನಮ್ಗೆ ಹೇಳ್ತೀವಿ ಅಂದ್ರೆ, ನಾನು ಹೇಳೋದು, ನಮ್ಮ ಹತ್ರ ವಿಷಯ ಇದೆ, ನೀವು ಇದು ಕುತ್ಕೊಂಡ್ರೆ ಟ್ರೂತ್ ಇದೆ, ಅಂಡ್ ಸತ್ಯ ಇದೆ, ವಿಷಯ ಇದೆ. ನೀವು ಎಷ್ಟೊತ್ತು ಏನ್ ಮಾತಾಡಿದ್ರು ನಮ್ಮ ಹತ್ರ, ನಾವು ವಿಷಯ ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ. ಅವ್ರಿಗೇನು ಪರ್ಸನಲ್ ಅಟ್ಯಾಕ್ ಸ್ಟ್ರೈಟ್ ಅವೇ. ಟೆಂಪಲ್ ಡಿಸ್ಟ್ರಕ್ಷನ್ ಅಷ್ಟೇ. ಅಲ್ಲ, ನೀವು ದೇವ್ರ ವಿರುದ್ಧ ಇಲ್ಲ. ನಾನು ಅದಕ್ಕೆ ಕೇಳಿದೆ ಸಮೀರನ್ ಫಸ್ಟ್ ವಿಡಿಯೋಲಿ, ದೇವ್ರ ವಿರುದ್ಧ ಇಲ್ಲ ಅಂದಮೇಲೆ ಸೌಜನ್ಯಂಗೆ ಮಾತ್ರ ನ್ಯಾಯ ಕೇಳ್ತಾ ಇದ್ರೆ, ಈ ದೇವಸ್ಥಾನವನ್ನ ಸರ್ಕಾರಕ್ಕೆ ಯಾಕೆ ಒಪ್ಸಿಲ್ಲ ಅಂತ ನೀನ್ ಯಾಕೆ ಕೇಳಿದೆ? ಅದರಲ್ಲಿ ಅದೊಂದು ಮಾತಾಡ್ತಾ ಇದ್ದಾರೆ ಹೆಚ್ಚಾಗಿ. ಇಡೀ ಭಾರತದಲ್ಲಿ ಹಿಂದೂ ದೇವಸ್ಥಾನವನ್ನು ಹಿಂದೂಗಳಿಗೆ ಕೊಡಬೇಕು, ಫ್ರೀ ಹಿಂದೂ ಟೆಂಪಲ್ಸ್ ಫ್ರಮ್ ಗೌರ್ಮೆಂಟ್ ನಡೀತಾ ಇದೆ. ಸಾಯಿ ದೀಪಕ್ ಅಂತ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ಆಗಿರ್ಬೋದು, ಸುಬ್ರಹ್ಮಣ್ಯಂ ಸ್ವಾಮಿ ರಾಜ್ಯಸಭಾ ಮೆಂಬರ್ ಆಗಿರ್ಬೋದು, ಅನೇಕ ಹಿರಿಯ ವಕೀಲರು ಈ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅನ್ನ ಆ ಟ್ರಸ್ಟ್ ಕೊಡಬೇಕು ಅಂತ. ಹೇಗೆ ಚರ್ಚ್ಗಳು ಅವ್ರವ್ರದೇ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೋ, ಇದು ವಕ್ಫ್ ಹೆಂಗಿದೆಯೋ ಹಾಗೆ ಇದನ್ನ ಮಾಡ್ಬೇಕಾದ್ರೆ ಈ ಧರ್ಮಸ್ಥಳದ ವಿಷಯದಲ್ಲಿ ಈ ದೇವಸ್ಥಾನದವನ್ನ ಗೌರ್ಮೆಂಟ್ ಕೊಡಬೇಕು ಅಂತ ಒಂದು ಹೊಸ ಆಯಾಮವನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಈ ಶೋಸ್ ಎಷ್ಟು ಶಾಲೋ ಥಿಂಕಿಂಗ್ ಇದೆ ಅವ್ರದ್ದು ಅಲ್ವಾ. ಇಡೀ ಇಂಡಿಯಾದಲ್ಲೇ ಚೇಂಜ್ ಆಗಬೇಕು ಅಂತ ಇದ್ರೆ ಇದನ್ನ ಅಲ್ಲಿ ಕೊಡಬೇಕು ಅಂತ. ಸೊ ಅಜೆಂಡಾನೇ ಅದಿರ್ಬೇಕಾದ್ರೆ ಅದೇ ಮಾತಾಡೋದು ಅವರು. ಏನೋ ಗೊತ್ತಿಲ್ಲ, CM ಬೆಳಗ್ಗೆ ಮಾಡಲ್ಲ ಅಂದ್ರು SIT, ಸಾಯಂಕಾಲಕ್ಕೆ SIT ಮಾಡಿದ್ರು. ಅಯ್ಯೋ ಭಾನುವಾರ
ಜುಲೈ 19ನೇ ತಾರೀಕು ಭಾನುವಾರ ಬೆಳಿಗ್ಗೆ SIT ಅನೌನ್ಸ್. ಅದೇ ಪ್ರಗತಿ ಪರಿಯರ್ ಬಂದ್ಬಿಟ್ರು, ಒಬ್ಬೊಬ್ಬರು ಮಕ ನೋಡೋದು ಗೊತ್ತಿತ್ತು ನಮಗೆ. ಸೂಪರ್ ಅದು ಸಂಡೇ ಸಾಯಂಕಾಲ ಮಟನ್ ವಿಡಿಯೋ ಚೆನ್ನಾಗಿತ್ತು. ಅವ್ನು ಕೇಳ್ತಾನೆ, ಯಾರು ಸಮೀರನ್ನ ಅವಿನ ಕೇಳ್ತಾನೆ, ಸರ್ ಇದು ನಮ್ದು ವಿಜಯ ಅಂತ ನಮ್ಮ ಗೆಲುವು ಅಂತ ಹೇಳ್ಬೋದಾ? ಗೆಲುವು ಹತ್ರ ಇದೀವಿ, ಇದು ವಿಜಯದ ಹೆಬ್ಬಾಗಿಲು ಅನ್ಕೊಳ್ಳಿ. ಇದು ವಿಜಯದ ಹೆಬ್ಬಾಗಿಲು ಅನ್ಕೊಳ್ಳಿ. ಅದೆಂತ ಮಿಷನರಿ ಗೌರ್ಮೆಂಟ್ ಸರ್ಕಾರ. ಒಂದು ಕಾನೂನು ಮಂತ್ರಿಯಲ್ಲಿ ಇವರು ಒಂದು PIL ಹಾಕಿದ್ದಾರೆ ಮೇ 5ನೇ ತಾರೀಕು 2025ಕ್ಕೆ. ಅದನ್ನ ಗೊತ್ತಿಲ್ಲ, ಆರ್ಡರ್ ಆಗಿದೆ ಮೇ 5th 2025. ಇವ್ರು ಅಪ್ಲೈ ಮಾಡೋದು 30ನೇ ತಾರೀಕು ಏಪ್ರಿಲ್, ಮೇ 5th ಆರ್ಡರ್ ಆಗಿದೆ. ಆಮೇಲೆ ಅದು ಕರ್ನಾಟಕ ಜಡ್ಜಿ ಅವರು, ನಾಗರತ್ನ ಮೇಡಮ್. ಹೌದು. ನನಗೆ ಆಶ್ಚರ್ಯ ಏನು ಅಂತಂದ್ರೆ, ಆಯ್ತಪ್ಪ ಇವ್ರು ಗೊತ್ತಾಗಿಲ್ಲ. ಅಲ್ಲಲ್ಲ, ನನಗೆ ಬಹಳ ಬೇಜಾರಾಗಿದ್ದು KV ಧನಂಜಯ್ ಸರ್ ಮೇಲೆ. ಅಲ್ಲ, ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಫ್ರಮ್ ಹಿಮ್. ಇನ್ಸಲ್ಟ್ ಟು ಸುಪ್ರೀಂ ಕೋರ್ಟ್. ಅವ್ರು ಮಾಡಬಾರ್ದಿತ್ತು. ಅವ್ರು ಸೈಲೆಂಟ್ ಇದ್ದಾರೆ. ಮೇ 5ನೇ ತಾರೀಕು ಆಗಿರ್ತಕ್ಕಂತ ವಿಷಯವನ್ನ ಯಾವ್ದೋ ಒಂದು ಖಾಸಗಿ ಚಾನೆಲ್ ಬಂದ್ಬಿಟ್ಟು ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ರಾಜಾರೋಷವಾಗಿ. ಬರ್ಲಿ ಬಿಡಿ, ಒಂದು ಕಂಪ್ಲೇಂಟ್ ಬಂದಿದೆ, SIT ಆದ್ರೆ ಏನ್ ತಪ್ಪು, ಓಪನ್ ಮಾಡ್ಲಿ ಬಿಡಿ ಅಂತ. ಅಲ್ಲಿ ವೆರಿ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಇದು ಯಾವ್ದೋ ಒಂದು ಪೈಸಾ ವಸೂಲ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೂಪರ್ ಆಗುತ್ತೆ ಅಲ್ವಾ? ವಾಟ್ ಅ ಲವ್ಲಿ ಜಜ್ಮೆಂಟ್. ಆಮೇಲೆ ನಾವು PIL ರಿಜೆಕ್ಟ್ ಆಗಿರೋದು ನೋಡಿದೀವಿ, ಹಾರ್ಶ್ ಆಗಿ, ಇಷ್ಟು ಡೀಟೇಲ್ ಆಗಿ ಬರೆದು. ಹೌದೌದು, ಇಷ್ಟು ಹಾರ್ಶ್ ಆಗಿ ಇಸ್ ಡಿಸ್ಮಿಸ್ ಬರುತ್ತೆ ಒಂದು ಲೈನು, ಇಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ. ಯಪ್ಪ, ಇದೆಲ್ಲ ಆದ್ಮೇಲೂ ಇನ್ನೂ ಇದಾರೆ ನಂಬರ್, ಅವ್ರ ನಂಬರ್ ಇನ್ನೂ ಇದಾರೆ. ಗೊತ್ತಾ ನಿಮಗೆ? ನಮ್ಗೆ ಮೆಸೇಜ್ ಬರ್ತಾ ಇರ್ತಾವೆ ಡೈಲಿ. ಅವ್ರು ಕೆಟ್ಟದಾಗ ಆಗ್ತಾರೆ. ಅಂದ್ರೆ ನೀನು ನೋಡಿ, ನೀವಾಗ್ಲಿ, ನಾನಾಗ್ಲಿ, ವಸಂತ್ ಗಿಳಿಯರಾಗ್ಲಿ, ಚಕ್ರವರ್ತಿ ಸುಲಿಬೆಲೆ ಆಗ್ಲಿ, ಮಹೇಶ್ ವಿಕ್ರಮ್ ಹೆಗಡೆ ಆಗ್ಲಿ, ಯಾರ್ಯಾರು ಧರ್ಮಸ್ಥಳದ ಪರವಾಗಿ ಅಂತ ಮಾತಾಡ್ತಿದ್ವಿ, ನಾವ್ ಯಾವತ್ತೂ ಸಹಿತ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಹೇಳೇ ಇಲ್ಲ. ಬೇಕೇ ಬೇಕು ಅವಳಿಗೆ. ಸಂತೋಷ್ ರಾವ್, he should be punished. If someone else, he should be punished. If someone whom they are saying, they should be punished. 100%. ಯಾವ್ದಾದ್ರು ಹೆಸರು ಹೇಳ್ತಾರಲ್ಲ ಜೈನ್ಗಳು, ಉದಿತ್ ಜೈನೋ ಯಾವ ಜೈನ್ ಹೇಳ್ತಾರಲ್ಲ, ಅವ್ರಾಗಿದ್ರೆ ಅವರೇ ನಾವೇ ಫಸ್ಟ್ ಬಂದು ಎದುರುಗಡೆ ನಿಂತ್ಕೊಂಡು ಕೊಲ್ಪಟ್ಟೆ ಹಿಡ್ಕೊಂಡು ಪ್ರಶ್ನೆ ಮಾಡೋರು. ಬರಲ್ಲ. ನನಗೆ ತುಂಬಾ ನಗು ಬಂದಿದ್ದು, ನಿಶ್ಚಲ್ ಜೈನ್ ಅವರು ಅಮೆರಿಕದಿಂದ ಬಂದು ಹೋದ್ರು, ಒಂದು ಇದಾಯ್ತಲ್ಲ, ಹೆಲಿಕಾಪ್ಟರ್ ಬಂದೋಗಿತ್ತು. ವೀಸಾ ಇಲ್ಲ ಅಂತೆ, ಆಮೇಲೆ ಏರ್ಪೋರ್ಟ್ ಅಥಾರಿಟಿ ಪರ್ಮಿಷನ್ ಇಲ್ಲ ಅಂತೆ, ಬಂತಂತೆ. ಅವರು ಹೆಲಿಕಾಪ್ಟರ್ ಬಂದ್, ಅದು ಮಜಾ ಇದೆ. ಇನ್ನೊಂದು ಹೆಲಿಕಾಪ್ಟರ್ ಬಂದ್ ಇಳಿದು ಆಟೋ ಹತ್ತಂತೆ, ಅಲ್ಲಿ ಫೈಟಿಂಗ್ ಆಟೋದ ಹತ್ರ ಫೈಟಿಂಗ್ ಆಡ್ತಾ ಇದ್ದಂತೆ ಆಟೋ. ದೇವ್ರೆ, ನದಿಗೆ ಅಲ್ಲ ಮೋಟಿವ್ ಬೇಡ. ನೋಡಿ, ಅನನ್ಯ ಭಟ್ ಆಯ್ತು, ಬುರುಡೆ ಆಯ್ತು, ಇಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಅಂತ ಗೊತ್ತಾದ ಕೂಡಲೇ ಮತ್ತೆ ಸೌಜನ್ಯನ ವಾಪಸ್ ತರಬೇಕು ಅನ್ನುವ ಕಾರಣಕ್ಕೆ ಮಂಡ್ಯದ ಒಬ್ಬ ಲೇಡಿಂಗ್ ಕರ್ಕೊಂಡ್ ಬರ್ತಾರೆ. ನಾನು ಅವತ್ತಿನ ದಿನ ಅಲ್ಲಿದ್ದೆ, ನಾನು ನೋಡಿದ್ದೆ. ಹೌದು ಈ ವಿಷಯ ಗೊತ್ತಿದ್ದು, ದೊಡ್ಡ ಪಾಯಿಂಟ್ ಅಲ್ಲ. ಮತ್ತೆ ಅಲ್ಲಿ ಯಾಕೆ ಬರ್ತಿದ್ದಾರೆ ಅಂತಂದ್ರೆ, ಅವರಿಗೆ ಬ್ರೆಡ್ ಅಂಡ್ ಬಟರ್ ಸೌಜನ್ಯ. ಹೌದು, ಅರ್ಥ ಆಯ್ತಾ? ಸೊ ಹಾಗಾಗಿ ಇದೆಲ್ಲ ಹೋಯ್ತು, ಪರವಾಗಿಲ್ಲ. ಈ ಮತ್ತೆ ವಾಪಸ್ ಸೌಜನ್ಯಕ್ಕೆ ಬರೋಣ. ಅವರು ಅವ್ರ ಅಮ್ಮ ಹೋಗಿದ್ರಂತೆ, ಅವತ್ತಿನ ದಿನ ಅವ್ರು ಅಲ್ಲೇ ಇದ್ರಂತೆ, ನ್ಯಾಚುರೋಪತಿ ಹಾಸ್ಪಿಟಲ್ ಎದುರುಗಡೆ ನಿಂತಿದ್ರಂತೆ. ಅಂದ್ರೆ ಒಬ್ಬ ಕಾರಲ್ಲಿ ಬಂದಂತೆ, ಒಬ್ಬ ಆಮೇಲೆ ಆಟೋದಲ್ಲಿ ಬಂದಂತೆ, 3 ಜನ ಅಲ್ಲಿ ನಿಂತಿದ್ರಂತೆ. ಈ ಹುಡುಗಿ ಹೋಗ್ತಾ ಇದ್ಲಂತೆ, ಇವಳು ನಮ್ಮ ಅಕ್ಕನ ಮಗಳ ತರ ಇದ್ದಾಳೆ ಅಂತ ಇವಳು ನೋಡಿದ್ಲಂತೆ. ಅವಳ ಸ್ಕ್ರಿಪ್ಟ್ ಹೋಗ್ತಿದ್ದಂಗೆ ಯಾರೋ ಎತ್ಕೊಂಡು ಹೋಗಿದ್ ಸೌಂಡ್ ಕೇಳಿಸ್ತಂತೆ. ಇವ್ರ ಅಮ್ಮಂಗೆ ಅರ್ಜೆಂಟ್ ಸುಸು ಮಾಡ್ಬೇಕು ಅಂತ ಅನಿಸ್ತಂತೆ. ಹೋಗಿ ನೋಡಿದ್ರೆ ಅಲ್ಲಿ ಕುರಿಸ್ತಾ ಇರೋದು ಕೇಳಿಸ್ತಾ ಇತ್ತಂತೆ ಇವ್ರಿಗೆ. ಹಿಂಗೆ ಸ್ಕ್ರಿಪ್ಟ್ ರೆಡಿ ಇತ್ತು, ಫುಲ್ ಹೇಳ್ತಾರ ಅವ್ರು. ನೋಡ್ಬೇಕು ನೀವು ಸ್ಕ್ರಿಪ್ಟ್, ಅದ್ಭುತವಾಗಿ ಹೇಳ್ತಾರೆ. ಬಟ್ ನನಗೆ ನಮ್ಮ ಒಡನಾಡಿ ಸ್ಟ್ಯಾನ್ಲಿ ಅವ್ರ ಕಡೆಯಿಂದ ಬಂದಿರೋದು ಇದು ಪ್ರತಿಭೆ ಒಡನಾಡಿ ಅವ್ರು ಯಾರ್ಯಾರು ಏನೇನ್ ಮಾಡಿದಾರೋ, ಮುರುಘಾ ಮಠ ಆಗಿರ್ಬೋದು. ಇವರು ಜನರನ್ನ ನಂಬಿಸುವ ನಿಟ್ಟಿನಲ್ಲಿ ಯಾವ ಲೆವೆಲ್ ಮೂರ್ಖರಾಗ್ತಾರೆ ಅಂತಂದ್ರೆ, ಈಗ ಮಂಡ್ಯ ಲೇಡಿ ಕರ್ಕೊಂಡ್ ಬಂದಿದಾರಲ್ಲ, ಅವ್ರು ಹೇಳೋದು ನ್ಯಾಚುರೋಪತಿ ಹಾಸ್ಪಿಟಲ್ ಎದುರುಗಡೆ ನಾನು ನಮ್ಮಮ್ಮ ನಿಂತಿದ್ವಿ ಅಂತ. ಆಕೆ ಹೇಳೋದು ಅಲ್ಲಿನ ಮೇಲೆ ಕ್ಯಾಮ್ರಾ ತರ ಇತ್ತು ನಾನು ನೋಡಿದೀನಿ ಅಂತ, ಅಂದ್ರೆ CCTV ಇತ್ತು ಅಂತ ಜನಕ್ಕೆ ನಂಬಿಸಕ್ಕೆ. ಬಟ್ ಒಂದು ಜಡ್ಜ್ಮೆಂಟ್ ಓದ್ಬಿಟ್ರೆ, ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ್, ಹೂ ಇಸ್ ದ ಸೆಕ್ಯೂರಿಟಿ ಗಾರ್ಡ್ ಆಫ್ ನ್ಯಾಚುರೋಪತಿ ಹಾಸ್ಪಿಟಲ್, ಹಿ ವಾಸ್ ದೇರ್ ಅಂಡ್ ಪ್ರೆಸೆಂಟ್. ಸೆಷನ್ ಕೋರ್ಟು, CID ಕೋರ್ಟು, CBI ಕೋರ್ಟ್ 3 ಕಡೆ ಬಂದು ಸಾಕ್ಷಿ ಹೇಳಿದಾನ ಮನುಷ್ಯ. ಆ CBI ಆಫೀಸರ್ ಒಬ್ಳು ಲೇಡಿ ರಿಪೋರ್ಟ್ ಇದೆ, ಡಾಕ್ಟರ್ ರೂಪಾಲಿ. ಎಂತ ರಿಪೋರ್ಟ್, ಸೂಪರ್ ರಿಪೋರ್ಟ್ ಅದು. ಎಂತ ಟ್ಯಾಕಲ್ ಫಿಲ್ಮ್ ಸ್ಕ್ರಿಪ್ಟ್ ಇದೆ. She says that I interacted with ಸಂತೋಷ್ ರಾವ್. ಅಲ್ಲ, ಅದರಲ್ಲಿ ಅವರು ಪಾಯಿಂಟ್ಸ್, ನಾನು ಮಾತಾಡಿದ್ದೀನಿ, ತುಂಬಾ ಹೊತ್ತು ಮಾತಾಡಿದ್ದೀನಿ. ಹೆಂಗ್ ಟ್ಯಾಕಲ್ ಮಾಡಿದೆ, ಅವ್ನ ಹೆಸರಲ್ಲಿ ಆ ಪ್ರಶ್ನೆ ಕೇಳಿದಾಗ ಅವನು ರಿಯಾಕ್ಷನ್ ಟೈಮು 10 ಸೆಕೆಂಡ್ ಹಲ್ಲನ್ನ ಕಚ್ಚಿ ಉತ್ತರ ಕೊಡ್ತಾ ಇದ್ದಾನೆ. ಅದನ್ನ ವಿಡಿಯೋ ಮಾಡಿದೀನಿ.
ಇನ್ನೊಂದು ಬ್ಯೂಟಿಫುಲ್ ಪಾಯಿಂಟ್ ತುಂಬಾ ಚೆನ್ನಾಗಿ ಓದ್ದೆ ಪಾಯಿಂಟ್ ಅದರಲ್ಲಿ ಅವನಿಗೆ ಅವ್ರು ಕೇಳ್ತಾರೆ, ಅಲ್ಲ ಮರ್ಯ ಅಲ್ಲಿ ಅಷ್ಟೊಂದು ನೀರಿತ್ತಲ್ಲ ಗುಂಡಿಲಿ ಹೆಂಗ್ ಕರ್ಕೊಂಡು ಹೋದೆ ಅಂತ. ನೀರ್ ಕಮ್ಮಿ ಇತ್ತು ಅಂತ ಅಲ್ಲಿ ಸಬ್ಮಿಷನ್. ಆಮೇಲೆ ಅದ್ರಲ್ಲಿ ಕನ್ಕ್ಲೂಷನ್ ಅಂತ ಬರ್ದ್ಬಿಟ್ಟು 3 ಲೈನ್ ಬರ್ದಿದ್ದಾರೆ. ಹೌದು, ಈ ಕ್ರೈಮ್ ಮಾಡೋದು ಅವನೇ ವೆರಿ ಕ್ಲಿಯರ್ ಕಟ್ ಅವನೇ ಅಂತ ಬರ್ದಿದ್ದಾರೆ. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಮಾಡಿ ಆಮೇಲೆ ಅವ್ರ ತಂದೆ ತಾಯಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತ್ರ ನಮಸ್ಕಾರ. ತಂದೆ ತಾಯಿಗಳು ಇದನ್ನ ಮಾಡದೇ ಇರೋದು ಸೌಜನ್ಯಕ್ಕೆ ಅನ್ಯಾಯ ಆಗಿರೋದು. ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಬಟ್ ಕಿರಿಕೀರ್ತಿ ಇನ್ನೊಂದು ನನಗೆ ತುಂಬಾ ನೋವಿರೋದು, ಆ ಮ್ಯಾಜಿಕ್ ಅಜ್ಜಿನ ಸುಮ್ಮನೆ ಬಿಡಬಾರ್ದು. ಇಲ್ಲ, ಇದು ಎಷ್ಟೋ ಜನ ಈ ಅಜ್ಜಿ ಹತ್ರ ನಾನು ಮಾತಾಡದೆ, ಎಷ್ಟೋ ಜನ ಕಣ್ಣೀರು. ಇಲ್ಲ ಅಜ್ಜಿ ಹತ್ರ ನಾನು ಮಾತಾಡಿದ್ದೆ. ನಮ್ಮನೇಲೂ ನಮ್ಮಮ್ಮನೂ ಹತ್ತಿದ್ರು, ಇಲ್ಲ ಅಂತಲ್ಲ. ಬಟ್ ಡೇ ಒನ್ ಇಂದ ಬಿಸೆಡ್ ಇದು ಫೇಕ್ ಇದೆ. ನಾನು ಯಾವಾಗ ಫೇಕ್ ಹಚ್ಚಿದ್ದು? ಡೇ ಒನ್ ನಾನು ರಿಪಬ್ಲಿಕ್ ಅಲ್ಲಿ ಕೂತಿದ್ದೆ. ಡೇ ಒನ್ ನಾನು ಹೇಳಿದೆ ದಿಸ್ ಇಸ್. ನಾನು ಯಾವಾಗ ಫೇಕ್ ಅನ್ಸಿದ್ದು ಅಂದ್ರೆ ಅವಳು SIT ಬಂದು ನಮಸ್ಕಾರ ಮಾಡುದು, ಇದು ಪಾರ್ಟ್ ಆಫ್ ದ ಸ್ಕ್ರಿಪ್ಟ್ ಇದು. ಆಮೇಲೆ ಈಗ ಅದನ್ನ ಒತ್ತಿ ಹೇಳ್ತಾಳೆ ಹೇಳು, ನಾನು ಹಿಂದೂ, ಸನಾತನ, ಬ್ರಾಹ್ಮಣ ಮೂರ್ ಹೇಳ್ತಾಳೆ ಹೇಳು. ನಾನು ಬ್ರಾಹ್ಮಣ ಅದು ಮೂರ್ ಹೇಳಿದಾಗ ಸ್ಕ್ರಿಪ್ಟ್ ಅಲ್ಲ. ನಾನು ಪಾಪ ನಾನು ಕೇಳಿದೆ ಯಾಕಂಗೆಲ್ಲ ಏನದು ಅಂತಂದ್ರೆ ಮಟ್ಟಣ್ಣ ಹೇಳ್ಕೊಟ್ಟಿದ್ದು ಅಂದ್ರು. ಓ ಅದೇ ನಮ್ ಡೈರೆಕ್ಟರ್ ಸ್ಟ್ರೈಟ್ ಅವೇ ಹೇಳಿದ್ರು. ಇವತ್ತು ಮೊನ್ನೆನೋ ಯಾವ್ದೋ ಚಾನಲ್ ಅಲ್ಲಿ ಕೂತಿದ್ರು ಅವರು, ಯಾವ್ದೋ ಚಿಟ್ಚಾಟ್ ಏನೋ ಮಾಡ್ತಾ ಇದ್ರು. ಅದಾದ್ಮೇಲೆ ಯಾರಿಗೋ ಒಬ್ರಿಗೆ ಮಾತಾಡಿದ್ದಾರೆ. ಅವ್ರಿಗೆ ಹೇಳಿದ್ರಂತೆ, ಯಾರಾದ್ರೂ ಮಟ್ಟಣ್ಣನ ನನ್ನ ಒಂದ್ ಚಾನಲ್ ಕೂರ್ಸಿ ಅಂತ. ನಾನು ಅವನ ಎದುರುಗಡೆ ಕುತ್ಕೊಂಡು ಅವ್ನು ಏನೇನ್ ಮಾಡಿದಾನೆ ಅಂತ ಅವನ ಎದುರುಗಡೆನೆ ಹೇಳ್ತೀನಿ. ನಾನು ಅವ್ನು ಏನೇನ್ ಮಾಡಿದಾನೆ ಅಂತ ನಾನು ಅವನ ಎದುರುಗಡೆನೆ ಹೇಳ್ತೀನಿ ಅಂತ. ಇಲ್ಲ, ದಟ್ ಏನಾಗುತ್ತೆ, ಪೊಲೀಸ್ ಮೇಲೆ ಜುಡಿಷಿಯರಿ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ. ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು, ಮಿಸ್ಸಿಂಗ್ ಕಂಪ್ಲೇಂಟ್. ಪೊಲೀಸ್ ಏನ್ ಮಾಡಲ್ಲ. ಪೊಲೀಸು ನೀವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಂತ ಯಾವ್ದೋ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಗೆ ಪಾಟಿಗೆ ಆಗ್ಬಿಡುತ್ತೆ. 13 ಗುಂಡಿ ಆದ್ಮೇಲೆ ಬ್ರೇಕ್ ತಗೊಂಡ್ರು. ಆ ಬ್ರೇಕ್ ತಗೊಂಡಿಲ್ಲ ಅಂದ್ರೆ ಅಜ್ಜಿ ಕೇಸ್ ಸಾಲ್ವ್ ಆಗ್ತಿರ್ಲಿಲ್ಲ. ಹೌದು, ಅರ್ಥ ಆಯ್ತಾ? ಅಲ್ಲ, ಜನ ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ. ಮೀಡಿಯಾದವರು ನಾವು ಆ ಕಡೆ ಥಿಂಕ್ ಮಾಡ್ತಿಲ್ಲ. KMC ರಿಪೋರ್ಟ್ಸ್ ಎಲ್ಲ ನಾನೇ ತೆಗ್ದಿದ್ದು, ಮೆಡಿಕಲ್ ಕಾಲೇಜ್ದು. ಯಾರು ಹೋಗ್ತಿರ್ಲಿಲ್ಲ ಆ ಕಡೆ, ತಲೆನೇ ಆಗ್ತಿರ್ಲಿಲ್ಲ ಯಾರು. ಅಜ್ಜಿ ಲೈಫ್ ಲಾಂಗ್ ಏನಾಗ್ಬಿಡೋದು ಅಂತಂದ್ರೆ, ಹಿಂಗೊಬ್ಳು ಬಂದಿದ್ಲಂತೆ, ಅವಳು ರೇಪ್ ಆಯ್ತಂತೆ, ಸಾಯಿಸಿದ್ರಂತೆ ಧರ್ಮಸ್ಥಳದಲ್ಲಿ ಅಷ್ಟೇ. ಆಂಧ್ರ ಪ್ರದೇಶ್ ಟಿವಿಯಲ್ಲಿ ಇದ್ರ ಬಗ್ಗೆ ಚರ್ಚೆ. ನಾನು ಆಂಧ್ರ ಪ್ರದೇಶದಲ್ಲಿ ಲೈವ್ ಅಲ್ಲಿ ಕೂತಿದ್ದೆ, ತೆಲುಗು ಚಾನಲ್. ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ, ಹೆಣ್ಣು ಮಕ್ಕಳು ಧರ್ಮಸ್ಥಳಕ್ಕೆ ಹೋಗಬೇಡಿ ಅಂತ. ಅದು ಸಬ್ಜೆಕ್ಟ್ ಲೈನ್, ಹೆಡ್ಲೈನ್ಸ್ ಬ್ರೇಕಿಂಗ್. ನಾನು ಡಿಸ್ಕಷನ್ ಕೂತೀನಿ ಲೈವ್ ಅಲ್ಲಿ. ವಾಟ್ ಇನ್ಸಲ್ಟ್ ಟು ದ ಹಿಂದೂಸ್. ನಾನು ಕೊಟ್ಟೆ 40-45 ನಿಮಿಷ ಹಂಗೇನು ಕೊಟ್ಟಿಲ್ಲ. ನಮ್ಮ ಬರೋದೇ ಅರ್ಕಬರ್ಗ್ ತೆಲುಗು. ನಾನು ಇದ್ಯಾವುದೋ ಸೀರಿಯಸ್ ಆಗಿ ಯಾವ್ದಾದ್ರು ಒಂದು ವಿಷಯ ಇತ್ತು ಅಂದ್ರೆ, ಯಾರ್ಯಾರು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಕೇವಲ ಜೈಲಿರೋ ಮಾಸ್ಕ್ ಮ್ಯಾನ್ ಅಲ್ಲ. ಇವರೆಲ್ಲರೂ ಅದ್ರಲ್ಲಿ ಶಾಮೀಲಾಗಿದ್ದಾರೆ. ಅವರೆಲ್ಲ ಬುಕ್ ಮಾಡ್ಲಿ ನೋಡಿ. ಒಬ್ಬ ಚಿನ್ನಯ್ಯ ಒಬ್ಬ ದಲಿತ, ಅವನನ್ನು ಉಪಯೋಗಿಸ್ಕೊಂಡ್ರು. ಕರೆಕ್ಟ್. ಅಜ್ಜಿ ಯಾರೂ ಇಲ್ಲದ ಒಬ್ಳು ಅನಾಥೆ, ವೃದ್ಧೆ, ಅವಳನ್ನ ಉಪಯೋಗಿಸ್ಕೊಂಡ್ರು. ಅಭಿಷೇಕ್ D ನಂಬರ್ ಆಟೋಗಳನ್ನ ಹತ್ತಬೇಡಿ ಅಂತೆಲ್ಲ ವಿಡಿಯೋ ಮಾಡೋದ್ನಲ್ಲ, ಆ ಹುಡುಗ ಈಸ್ ದಲಿತ್. ಅವನನ್ನು ಬಳಸ್ಕೊಂಡ್ರು. ಅವನಿಗೆ ಒದೇನೂ ಬಿತ್ತು ಪಾಪ. ವಿ ಡೋಂಟ್ ಸಪೋರ್ಟ್ ದಟ್. ಹೊಡೆದಿದ್ದು ನಾವು ಒಪ್ಕೊಳ್ಳಲ್ಲ, ಬಟ್ ಪರಿಸ್ಥಿತಿ ಅಲ್ಲಿ ತನಕ ಬಂತು. ಓಕೆ. ಈ ಸೌಜನ್ಯಳ ತಾಯಿ ತನ್ನ ಮಗಳನ್ನ ಕಳೆದುಕೊಂಡಂತ ನೋವಲ್ಲಿರೋ ಒಬ್ಳು ತಾಯಿ, ಅವರನ್ನ ಬಳಸ್ಕೊಂಡ್ರು. ಹೌದು. ಇವ್ರು ಯಾರನ್ನ ನೋಡಿ ಒಂದ್ಸಲಿ, ಯಾರನ್ನ ಬಿಟ್ಟಿಲ್ಲ ಇವರು. ಎಲ್ಲ ವರ್ಗ, ಎಲ್ಲ ಅಂದ್ರೆ ಈ ಸಮಾಜದಲ್ಲಿ ಶೋಷಿತರು ಅಂತ ಯಾರೋ ಹೇಳ್ತೀವಲ್ಲ ನಾವು, ಅಂತವ್ರನ್ನೇ ಬಳಸ್ಕೊಂಡು ಈ ಸ್ಕ್ರಿಪ್ಟ್ಗಳನ್ನೆಲ್ಲ ಕಟ್ಟಿ. ಇನ್ನೊಂದು ಸ್ಕ್ರಿಪ್ಟ್ ಅಂದ್ರು, ಇದು ಬಿಜೆಪಿ ಒಳಿರೋರೇ ಮಾಡ್ತಾ ಇರೋದು ಅಂತ. ಇಲ್ಲ, ತುಂಬಾ ಪ್ರಯತ್ನ ಪಟ್ರು ಅದಕ್ಕೆ. ತುಂಬಾ ಪ್ರಯತ್ನ ಪಟ್ರು. ಯಾರಾದ್ರೂ ಒಬ್ರು ಒಳಗಡೆ ಇದ್ದವ್ರು ಮಾಡಿದ್ರೆ ಅವ್ರ ಮೇಲೆ ಹಾಕ್ಬಿಟ್ಟು ಆಗಿಲ್ಲ. ಅದಾಗಿಲ್ಲ, ಗೊತ್ತಿಲ್ಲ. ಇನ್ನು ಬರ್ಬೇಕು, ಇನ್ನು ಯಾರ್ಯಾರು ಬರ್ತಾರೋ. ಸ್ವಾಮೀಜಿ ರಿಪೋರ್ಟ್ ನನಗೆ ಮೇಲ್ನೋಟಕ್ಕೆ ಕಾನ್ಸ್ಪಿರಸಿ ಅಂತ ಹೈಕೋರ್ಟ್ ಅಲ್ಲಿ ಸಬ್ಮಿಷನ್ ಆಗಿದೆ. ಇನ್ SIT ಪೇಪರ್ ಅಲ್ಲಿ ಬಂದ್ರೆ ದಟ್ ಮೀನ್ಸ್ ದಿಸ್ ಇಸ್ ನನಗೆ ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸಹಿತ ಒಂದು ಹಂತದಲ್ಲಿ ಬೇಡ, ನ್ಯೂಟ್ರಲ್ ಆಗಿದ್ಬಿಟ್ಟು ಏನಾಗುತ್ತೆ ಆಗ್ಲಿ ಅಂತ ಇದ್ದಾರೆ. ಬಟ್ ಅವ್ರು ಸುತ್ತಾ ಇದ್ದಾರೆ ಒಂದಿಷ್ಟು ಜನ. ಕೀರ್ತಿ, ಐ ವಾಂಟ್ ಟು ಟೆಲ್ ಯು ಒನ್ ಮೋರ್ ಥಿಂಗ್, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಸೇಮ್ ಕಾನ್ಸ್ಪಿರಸಿ 2018ರಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ಒಂದು ಮೀಟು ಕೇಸ್. ಯಾ ಅರ್ಜುನ್ ಸರ್ಜಾ ಯಾವಾಗ ಆಂಜನೇಯನ ದೇವಸ್ಥಾನ ಚೆನ್ನೈಯಲ್ಲಿ ಮಾಡ್ತೀನಿ ಅಂದಾಗ ಅದೇ ಪಂಚಭಾಷೆ ನಟ ಮೀಟು ಕೇಸ್ ಹಾಕ್ಸ್ತಾ. ಕರೆಕ್ಟ್. ಯಾರು ಇಂಡಿಪೆಂಡೆಂಟ್ ಆಗಿ ಬೆಂಗಳೂರು ಸೆಂಟ್ರಲ್ ಏಮ್ ನಟ. ಆ ಮನುಷ್ಯನ ಇಂಟರ್ವ್ಯೂ ಮಾಡಿದ್ದೀನಿ ನಾನು. ಸೇಮ್ ಸತ್ಯ ತಗೊಳಕ್ ರೆಡಿ ಇಲ್ಲ ಮನುಷ್ಯ. ಇಲ್ಲ, ಸತ್ಯ ಅಂದ್ರೆ
ಇಗ್ನೈಟ್ ಆಗ್ಬಿಡೋದು. ಹೌದು, ಫುಲ್ ಕೋಪ ಮಾಡ್ಕೊಂಡು. ಸೇಮ್ ಗ್ಯಾಂಗ್, ಮೀಡಿಯಾ ಗ್ಯಾಂಗ್ ಆಗಿರ್ಬೋದು, ಈ ಇಂಟರ್ನೆಟ್ ಗ್ಯಾಂಗ್ ಆಗಿರ್ಬೋದು. 2018 ಅರ್ಜುನ್ ಸರ್ಜಾ ರೇಪ್ ಕೇಸ್, ಮೀಟು 90% ಆಫ್ ದ ಮೀಟು ಅಕ್ರಾಸ್ ಇಂಡಿಯಾ, ನಾನು ತುಂಬಾ ಸ್ಟಡಿ ಮಾಡಿದ್ದೀನಿ, ಅದು ಓನ್ಲಿ ಟಚ್ ಅಂಡ್ ಗೋ ಪಬ್ಲಿಸಿಟಿಗೆ ಮಾತ್ರ ಇತ್ತು. 90%. ಕರೆಕ್ಟ್. ಓನ್ಲಿ ಒನ್ ಕೇಸ್ ಹೈಕೋರ್ಟ್ ವರ್ಗೂ ಹೋಗಿ ರೇಪ್ ಕೇಸ್ ಹಾಕಿದ್ದು ಶ್ರುತಿ ಹರಿಹರನ್ ವರ್ಸಸ್ ಅರ್ಜುನ್ ಸರ್ಜಾ. ಅದು ಬಿತ್ತು ಕೇಸು, ಚೀಮಾರಿ ಹಾಕಿದ್ರು, ಇದು ಫಾಲ್ಸ್ ಕೇಸ್ ಅಂತ. ದಟ್ ವಾಸ್ ಪ್ರಮೋಟೆಡ್ ಫ್ರಮ್ ಚೆನ್ನೈ ಅಲ್ವಾ? ಸೇಮ್ ಗ್ಯಾಂಗ್. ಧರ್ಮಸ್ಥಳ ಅಂದ್ರೆ ಒಬ್ಬನೇ ಪ್ರೊಡ್ಯೂಸರು, ಮೀಟೂಗೂ ಒಬ್ಬನೇ ಪ್ರೊಡ್ಯೂಸರು. ಇದು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಮೀಟೂಗೂ ನಾನು ತುಂಬಾ ಶ್ರಮ ಪಟ್ಟು ಅರ್ಜುನ್ ಸರ್ಜಾ ಅವರ ಫ್ಯಾಮಿಲಿಯನ್ನ ಒಂದು ಗಾರ್ಡ್ ತರ ನಿಂತ್ಕೊಂಡು, ಆಸ್ ಅ ಫ್ರೆಂಡ್, ನಮಗೆ ಅವ್ರ ಆತ್ಮೀಯ ಫ್ಯಾಮಿಲಿ ಫ್ರೆಂಡ್, ಹಂಗೆ ನಿಂತ್ಕೊಂಡು ನಾನು ಸೇವ್ ಮಾಡಿದೆ. ಅಲ್ಲಿ ಲಾಯರ್ಗಳಾಗಿರ್ಬೋದು, ಸೈಬರ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಅಮೆರಿಕದಿಂದ ಬಂದಿರತಕ್ಕಂಥ ಬರೀ ಗೂಗಲಲ್ಲಿ ಪೇಮೆಂಟ್ ಆಗಿದೆ. ಹಿಂದೂ ರೇಪಿಸ್ಟ್, ಆಕ್ಟರ್ ರೇಪಿಸ್ಟ್ ಅಂತ ದುಡ್ಡು ಕೊಟ್ಟಿದ್ದಾರೆ ಕೀವರ್ಡ್ಸ್ಗೆ. ಅದು ಯಾರು ಕೊಟ್ಟಿದ್ದಾರೆ ದುಡ್ಡು? ಎಸ್, ಅದೆಲ್ಲ ತಗ್ಸಿ ವೆರಿ ಕ್ಲಿಯರ್ ಆಗಿ ಗೊತ್ತಾಯ್ತು ಇದು ಪೇಡ್ ಕ್ಯಾಂಪೇನ್. ಹೇಗ್ ಕ್ಯಾಂಪೇನ್ ಆಗಿತ್ತು ಮೀ ಟು ಕ್ಯಾಂಪೇನು, ಅದರ ಮಾಸ್ಟರ್ ಮೈಂಡ್ಗಳೇ ಇವತ್ತು ಧರ್ಮಸ್ಥಳದ ಹಿಂದೆ ಇರ್ತಕ್ಕಂಥದ್ದು ಪ್ರೊಡ್ಯೂಸರ್ಸ್ ಅಂಡ್ ಇನ್ವೆಸ್ಟರ್ಸ್. ಇದು ನಾನು ಎಲ್ಲೂ ಹೇಳಿರ್ಲಿಲ್ಲ. ಇವತ್ತು ನಾವು ಹಂಗೆ ಚರ್ಚೆ ಕೂತ್ಕೊಂಡಾಗಿದ್ದು ನನಗೆ ಹೇಳಬೇಕು ಅಂತ ತುಂಬಾ ದಿನ ಆಯ್ತು. ಇವತ್ತು ನನಗೆ ಅವಕಾಶ ಸಿಕ್ತು. ಅರ್ಜುನ್ ಸರ್ಜಾ ಮೀ ಟು ಕೇಸು ಮತ್ತು ಧರ್ಮಸ್ಥಳದ ಕೇಸು ಪ್ರೊಡ್ಯೂಸರ್ ಒಬ್ಬರೇ, ಎರಡನೇ ಫಿಲ್ಮ್ ಅಷ್ಟೇ ಇದು. ಬಟ್ ಇವ್ರನ್ನ ಬಿಟ್ರೆ ಇಲ್ಲ. ಮೊನ್ನೆ ಸಂತೋಷ್ ಹೇಳ್ದಂಗೆ ಹಸಿದ ಹುಲಿಗೆ ರಕ್ತ ಸಿಕ್ಬಿಟ್ರೆ ಹೆಂಗೆ ಇವರು ಅದನ್ನ ಬಕ್ಕೊಂಡು ಹೋಗ್ತಾರಲ್ಲ, ರುಚಿ ಸಿಕ್ಬಿಟ್ಟಿದೆ ಅವ್ರಿಗೆ. ನಮ್ಮ ಹಿಂದೂಗಳು ಒಗ್ಗಟ್ಟಾಗಬೇಕು, ನಮ್ಮ ಧರ್ಮ ನಮ್ಮನ್ನು ಹೊಡಿಲಿಕ್ಕೆ ಕಾಯ್ತಾ ಇದ್ದಾರೆ. ಈ ನರೇಟಿವ್ಗೆಲ್ಲ ನಾವು ಬೀಳಬಾರ್ದು. ಅರ್ಥ ಆಗಲ್ಲ. ವಿಡಿಯೋ ಹೇಳಿದ್ದೆ ಮಬ್ಬಾಗಿದ್ದೀರಾ ಅಂತ. Yesterday I was watching some videos from London. ಯಪ್ಪ, ನನಗೆ ದಿಸ್ ಇಸ್ ನ್ಯೂ ಲಂಡನ್ ಅಂತ ಯಾರೋ ಒಂದು ಲೇಡಿ ವಿಡಿಯೋ ಮಾಡಿದ್ದಾರೆ. ಲಂಡನ್ದು ಹೇಗೆ ಅಲ್ಲಿ ಪಾಪ್ಯುಲೇಷನ್ ಚೇಂಜ್ ಆಗ್ತಾ ಇದೆ, ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ, ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ, ಲಾ ಚೇಂಜ್ ಆಗ್ತಾ ಇದೆ. ಎಲ್ಲವೂ ಅದು ಇಡೀ ಜಗತ್ತನ್ನ ಆಳುವ ಆಸೆ ಇಟ್ಕೊಂಡಿರ್ತಕ್ಕಂಥ ಲಂಡನ್ ನೆವರ್ ಸ್ಲೀಪ್ಸ್ ಅಂತ. ದೇರ್ ಇಸ್ ನೋ ಸನ್ಸೆಟ್ ಇನ್ ಲಂಡನ್. ಅಂದ್ರೆ ಸೂರ್ಯ ಎಲ್ಲೂ ಮುಳುಗೋದೇ ಇಲ್ಲ ಅಂತ ಒಂದು ಇತ್ತು ಅವ್ರಿಗೆ. ಇಲ್ಲಿ ಭಾರತ ಆಳ್ತಾ ಇದ್ರು, ಆ ಕಡೆ ಆಫ್ರಿಕಾ ಆಳ್ತಾ ಇದ್ರು, ಎಲ್ಲ ಕಡೆ ಆಳ್ತಾ ಎವ್ರಿವೇರ್ ಎಲ್ಲೋ ಒಂದ್ ಕಡೆ ಅವರಲ್ಲಿ ಸೂರ್ಯ ಮೇಲ್ ಬಂದೇ ಇರ್ತಾ ಇದ್ದ. ಆ ಶಾಪ ಇದೆಯಲ್ಲ, ಕರೆಕ್ಟ್, ಸ್ಲೇವರಿ, ಆಮೇಲೆ ನಮ್ಮನ್ನೆಲ್ಲ ಬಡಿದು ಬಗ್ಸಿ ಮಾಡಿರೋದು, ಅದು ಇವತ್ತು ಲಂಡನ್ ಅಲ್ಲಿ ಅಲ್ಲ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ನಮಗೆ 1800 ಟು ಸ್ವತಂತ್ರ ಸಿಗೋವರೆಗೂ ಏನೇನು ಕಾಮನ್ವೆಲ್ತ್ ಗೇಮ್ಸ್ ಅಂದ್ರೆ ಬ್ರಿಟಿಷ್ ರಾಜ್ಯದಿಂದ ಮುಕ್ತಿ ಪಡೆದ ದೇಶಗಳಿದೆಯಲ್ಲ, ಅವರೆಲ್ಲ ಶಾಪ ಇವತ್ತು ಅವ್ರ ರಾಜ್ಯಕ್ಕೆ ಆಗ್ತಾ ಇದೆಯಲ್ಲ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅನುಭವಿಸುವಂತ ಒಂದು ಸಂತೋಷ, ಇನ್ನೊಂದು ಡೆಮೋಗ್ರಫಿಕಲಿ ಚೇಂಜ್ ಆಗ್ತಾ ಇದೆಯಲ್ಲ, ಗೆಲ್ಬೇಕು ಆಗ್ಬೋದಲ್ಲ ಇದು. ಐ ಸ್ಪೋಕ್ ಮೈ ಫ್ರೆಂಡ್ ನಿನ್ನೆ, ಅವನು ಅದೇ ಹೇಳ್ತಾನೆ, ಈಗ ಒಂದು 5-6 ವರ್ಷದಲ್ಲಿ ಫುಲ್ ಚೇಂಜ್ ಆಗಿದೆ. ಟೂರಿಸ್ಟ್ ಹೋಗಲ್ಲ, ಕಳ್ತನ ಆಗ್ತಾ ಇದೆ, ರೋಡ್ ಗಲೀಜಾಗಿದೆ. ನಮ್ಮ ಶಿವಾಜಿನಗರ ತರ ಆಗಿದೆ ರೋಡ್, ನಮ್ಮ ಟ್ಯಾಂಡಿ ರೋಡ್ ತರ ಆಗಿದೆ ರೋಡ್ ಲಂಡನ್. ನಾನು ಹೇಳ್ತಾ ಇರೋದು ಪೊಲಿಟಿಕಲಿ ಮೇಯರ್ಗಳ ಸ್ಥಾನದಲ್ಲಿ ಬಂದು ಕೂತ್ಬಿಟ್ಟಿರಂತವ್ರಲ್ಲ ಸರ್. ಹೋಮ್ ಸೆಕ್ರೆಟರಿ, ಇಮಿಗ್ರೇಷನ್, ಎಲ್ಲದ್ರಲ್ಲೂ ಅವ್ರಿದ್ದಾರೆ. ಈಗ ಅವ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿ ಎಲ್ಲ ಒಳಗ್ ಬಿಟ್ಕೊಂಡು ತೊಂದರೆ ಅನುಭವಿಸ್ತಾ ಇದಾರೆ. 4.5 ಕ್ರಾಂತಿ ಆಗುತ್ತೆ ನೋಡಿ ಮುಂದೆ. ಮೊನ್ನೆ ಒಂದು ಕ್ರಾಂತಿ ಆಯ್ತು ಅಲ್ಲಿ. ಎಲ್ಲ ಮೂಲ ಲಂಡನ್ಗಿರೋ ಒಂದು ಮಾಡಿ 1 ಕೋಟಿ ಜನ ಸೇರಿಸಿದ್ರು. ಬಿಗ್ಗೆಸ್ಟ್ ಎವರ್ ಹಿಸ್ಟ್ರಿ ಆಫ್. ಸೇಮ್ ಸೀನ್ ಇನ್ ಆಸ್ಟ್ರೇಲಿಯಾ. ಆ ವೈರಸ್ ಅನ್ನು ತೆಗಿಲೇಬೇಕು ಸರ್. ಯುರೋಪಲ್ಲ ನೋಡಿ, ಮನೆಯಲ್ಲಿ ಸಾಕು ನಾಯಿ ನೋಡಿದೀರಾ, ಸಾಕು ಹಂದಿ ನೋಡಿದೀರಾ? ಅದೇ ಟ್ರೆಂಡ್ ಈಗ, ಸಾಕು ಹಂದಿ. ಹೌದಾ? ಸಾಕು ಹಂದಿನೇ ಟ್ರೆಂಡ್ ಈಗ, ಹಂದಿನೇ ಟ್ರೆಂಡ್. ಅದಿದ್ರೇನೆ ಎಲ್ಲ ದೂರ ಹೋಗೋದು ವೈರಸ್. ಸಾಕು ಹಂದಿನೇ ಟ್ರೆಂಡ್. ಅದಿನ್ನೊಂದು ವಿಷಯ, ಅದೇನೊಂದ್ಸಲಿ ಮಾತಾಡೋಣ ಇವತ್ತಿಗಲ್ಲ ಅದು. ಬಟ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದ್ಸಲಿ ಕುತ್ಕೊಳ್ಳೋಣ. ಎಸ್, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ಬೇಕು. ಇಬ್ರು ಕುತ್ಕೊಂಡ್ರೆ ನಾವು ಬೆಳಕರಿಸ್ತೀವಿ. ಸೊ ಹಂಗಾಗಿ ವಿಷಯ ತುಂಬಾ ಇದೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಕುತ್ಕೊಂಡು ಮಾತಾಡೋಣ, ಚರ್ಚೆ. ಇದು ಇಂಟರ್ವ್ಯೂ ಅಲ್ಲ, ಇದು ಸಮಾನ ಮನಸ್ಕರರ ಮಾತುಕತೆ, ಅಷ್ಟೇ.
ನಿಮ್ಮ ಅನುಭವ, ನನ್ನ ಅನುಭವ, ಕರ್ನಾಟಕದ ಮಾಧ್ಯಮದಲ್ಲಿ ನೀವು ಇದ್ದೀರಾ, ನಾವು ಇದ್ದೀವಿ, ಸಾಮಾಜಿಕ ಹೋರಾಟದಲ್ಲಿ ನೀವು ಇದ್ದೀರಾ, ನಾವು ಇದ್ದೇವೆ, ನಿಮ್ಮ ಬಿಗ್ ಬಾಸ್ ಅಲ್ಲಿ ನೀವು ಇದ್ರೆ ನಾನು ಇದ್ದೆ. ಸೊ ಈ ತರದೆಲ್ಲ ಸಿಮಿಲರ್. ಸೊ ಅಂಡ್ ರಾಷ್ಟ್ರೀಯತೆ ನಿಮ್ಮ ಕಾರ್ಯಕರ್ತ, ದೇಶ ಮೊದಲು ನಿಮಗೆ, ಆಮೇಲೆ ಬೇರೆ ಪುಸ್ತಕ, ದೇವರು, ದಿಂಡ್ರು ಎಲ್ಲ. ನಮಗೂ ಅಷ್ಟೇ ರಾಷ್ಟ್ರೀಯತೆ ಮೊದಲು, ದೇಶ ಧರ್ಮ. ಸೊ ಹೀಗೆಲ್ಲ ಇರ್ಬೇಕಾದ್ರೆ ಒಂದು ಕಾಮನ್ ಥಿಂಗ್ ಬಂದಾಗ ವಿಷಯ ಜಾಸ್ತಿ ಬರುತ್ತೆ, ಮಾತುಕತೆ ಜಾಸ್ತಿ ಆಗುತ್ತೆ, ಹೆಲ್ದಿ ಡಿಸ್ಕಷನ್ ಆಗುತ್ತೆ. ಮುಂದೆ ಇನ್ನ ಅನೇಕ ಹೆಲ್ದಿ ಡಿಸ್ಕಷನ್ ಮಾಡೋಣ. ನಾವು ಮುಖ ಸೊಟ್ಟು ಮಾಡ್ಕೋಬೇಕಾಗಿಲ್ಲ, ಯಾಕಂದ್ರೆ ನಾಳೆ ಕೇಳಿದ್ರು ಇದನ್ನೇ ಮಾತಾಡ್ತೀವಿ, ನಾಡ್ದು ಕೇಳಿದ್ರು ಇದೇ ಬುಡ್ಸ್ಬಿಟ್ಟು ಕೇಳಿದ್ರು ಇದೇ ಮಾತಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಯಾರು ಟೋಕನ್ ಕೊಟ್ಟಿಲ್ಲ, ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ. ಅಷ್ಟೇ, ನಾವು ಸೆಲ್ಫ್ ಮೇಡ್ ಸಂಬರ್ಗಿ ಅಂಡ್ ಸೆಲ್ಫ್ ಮೇಡ್ ಕಿರಿಕ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಂಡರ್ಫುಲ್ ಹಿಯರ್. ಮತ್ತೆ ಚೆನ್ನಾಗಿದೆ ನಿಮ್ಮ ಸ್ಟುಡಿಯೋ. ಇನ್ನ ಹೆಚ್ಚಿನ ಕಾರ್ಯಕ್ರಮ ಜನರಿಗೆ ತಲುಪೋ ಹಾಗೆ, ವಿಷಯ ಸಬ್ಜೆಕ್ಟ್ ವಿಷಯ ತಲುಪೋ ಹಾಗೆ ಮಾಡಿ. ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಕಿರಿಕೀರ್ತಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಪ್ರಶಾಂತ್ ಸಂಬರ್ಗಿ ಅವ್ರ ಜೊತೆಗಿನ ಮಾತುಕತೆ. ಮತ್ತೊಂದ್ಸಲಿ ಕೂತ್ಕೋತೀವಿ, ಇನ್ಯಾವುದೋ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಹರಟೆ ಹೊಡಿತೀವಿ. ಮುಂದಿನ ಬೇರೆ ಬೇರೆ ಶೋಗಳಲ್ಲಿ ಅಥವಾ ಬೇರೆ ಬೇರೆ ನಮ್ಮ ಸಂದರ್ಶನಗಳಲ್ಲಿ ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಮಾತಾಡ್ಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.